ನಮಸ್ತೆ. ನಾನು ಸವಿವಾಣಿ ಚಾನಲಿಂದ ವಾಣಿ. ಸವಿವಾಣಿ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ಕಾರ್ನ್ ಫ್ಲೇಕ್ಸ್ ಮಿಕ್ಸ್ಚರ್ ಮಾಡಿದ್ದೀನಿ. ನಾನಿವತ್ತು ಮಾಡಿರೋ ಮಿಕ್ಸ್ಚರ್ ಪೂರ್ತಿಯಾಗಿ ಕ್ರಿಸ್ಪಿ ಆಗಿದೆ. ತಿನ್ನಕ್ಕೆ ಶುರು ಮಾಡಿದ್ರೆ ಖಾಲಿ ಆಗೋವರೆಗೂ ಬಿಡಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ನಾನು ಒಂದು ದಪ್ಪ ತಳದ ಬಾಣಲಿ ತಗೊಂಡಿದ್ದೀನಿ. ಅದರಲ್ಲಿ ಕಾರ್ನ್ ಫ್ಲೇಕ್ಸ್ ಕರಿಯಕ್ಕೆ ಬೇಕಾಗುವಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಒಂದು ಕಾರ್ನ್ ಫ್ಲೇಕ್ ನ ಹಾಕಿ ನೋಡ್ಬೇಕು. ನಾನು ಈಗ ಕಾರ್ನ್ ಫ್ಲೇಕ್ಸ್ ನ ಡೀಪ್ ಫ್ರೈ ಮಾಡ್ತಾ ಇದ್ದೀನಿ. ಕಾರ್ನ್ ಫ್ಲೇಕ್ಸ್ ಎಣ್ಣೆ ಜಾಸ್ತಿ ಇಳಿಯೋದಿಲ್ಲ, ಆದ್ರೆ ಕಾರ್ನ್ ಫ್ಲೇಕ್ಸ್ ಪೂರ್ತಿ ಮುಳುಗುವಷ್ಟು ಎಣ್ಣೆ ಹಾಕಿರ್ಬೇಕು. ಎಣ್ಣೆ ಕಡಿಮೆ ಹಾಕಿ ಕಾರ್ನ್ ಫ್ಲೇಕ್ಸ್ ನ ಹುರಿದ್ರೆ ಕಾರ್ನ್ ಫ್ಲೇಕ್ಸ್ ಎಲ್ಲ ಗಟ್ಟಿ ಆಗಿರುತ್ತೆ, ಕ್ರಿಸ್ಪಿ ಆಗಿರಲ್ಲ. ಎಣ್ಣೆ ಕಾದ ನಂತರ ಹಾಕಿದ್ರೆ ಕಾರ್ನ್ ಫ್ಲೇಕ್ಸ್ ನೋಡಿ ಯಾವ ತರ ಅರಳ್ಕೊಳ್ಳುತ್ತೆ ಅಂತ. ಸ್ವಲ್ಪ ಕಾರ್ನ್ ಫ್ಲೇಕ್ಸ್ ಹಾಕಿದ್ರೆ ಸಾಕು, ಬಾಣಲಿ ತುಂಬಾ ಅರಳ್ಕೊಳ್ಳುತ್ತೆ. ಎಲ್ಲ ಕಾರ್ನ್ ಫ್ಲೇಕ್ಸ್ ನಾನು ಪೂರ್ತಿ ಕರೆದಿಟ್ಕೊಂಡಿದ್ದೀನಿ. ಕಾರ್ನ್ ಫ್ಲೇಕ್ಸ್ ಕರಿಯೋದಕ್ಕೆ ಹಪ್ಪಳ ಸಣ್ಣಗೆ ಕರೆದಷ್ಟೇ ಟೈಮ್ ಆಗುತ್ತೆ, ಹೆಚ್ಚು ಟೈಮು ಬೇಕಾಗೋದಿಲ್ಲ. ಮತ್ತು ಎಣ್ಣೆ ನೋಡಿ ತುಂಬಾ ಏನು ಖಾಲಿ ಆಗಿಲ್ಲ, ಸ್ವಲ್ಪನೇ ಖಾಲಿ ಆಗಿದೆ. ಈಗ ಸ್ವಲ್ಪ ಮಾತ್ರ ಎಣ್ಣೆ ತಗೊಂಡು ನಾನು ಕಡಲೆ ಬೀಜನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕಡಲೆ ಬೀಜನ ಸ್ವಲ್ಪ ಕೆಂಪದಾಗಿ ಫ್ರೈ ಮಾಡ್ಕೋಬೇಕು, ತುಂಬಾ ಬೆಳ್ಳಗೂ ಇರಬಾರ್ದು ಮತ್ತೆ ತುಂಬಾ ಕಪ್ಪುನೂ ಆಗಬಾರ್ದು. ಕಡಲೆ ಬೀಜ ಸ್ವಲ್ಪ ಕೆಂಪಗಾದ್ಮೇಲೆ ಕರಿಬೇವನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು ಬಟ್ಲು ಹುರಿಗಡಲೆ ಹಾಕೊಂಡಿದ್ದೀನಿ. ಕಡಲೆ ಬೀಜ ಹುರಿಗಡಲೆ ಎಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟ ಹಾಕೋಬಹುದು. ಮಕ್ಕಳು ಇಷ್ಟಪಡುತ್ತಾರೆ ಅಂತ ಸ್ವಲ್ಪ ಜಾಸ್ತಿ ಹಾಕೋಬಹುದು. ಹುರಿಗಡಲೆ ತುಂಬಾ ಕೆಂಪು ಬರಬಾರ್ದು, ಸ್ವಲ್ಪ ಬೆಚ್ಚಗಾದ್ರೆ ಸಾಕು. ಅದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ತಾ ಇದ್ದೀನಿ. ಈ ಮಿಕ್ಸ್ಗೆ ಡ್ರೈ ಫ್ರೂಟ್ಸ್ ಹಾಕೋಬಹುದು, ಒಣಕೊಬ್ಬರಿ ಹಾಕೋಬಹುದು. ಈ ಮಿಕ್ಸ್ಗೆ ಕರೆದಿಟ್ಕೊಂಡಿರೋಂಥ ಕಾರ್ನ್ ಫ್ಲೇಕ್ಸ್ ನ ಸೇರಿಸ್ತಾ ಇದ್ದೀನಿ. ಅರಿಶಿನ ಎಲ್ಲ ಚೆನ್ನಾಗಿ ಬೆರೆಯೋ ತರ ಮಿಕ್ಸ್ ಮಾಡಬೇಕು. ಅಡುಗೆ ಅರಿಶಿನ ಕಾರ್ನ್ ಮಿಕ್ಸ್ಚರ್ಗೆ ತುಂಬಾನೇ ಟೇಸ್ಟ್ ಕೊಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಅಚ್ಚ ಖಾರದ ಪುಡಿ ಸ್ವಲ್ಪ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಉಪ್ಪು ಮತ್ತೆ ಖಾರದ ಪುಡಿ ಎಲ್ಲ ಒಂದೇ ಸಲ ಹಾಕಬಾರ್ದು, ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಮತ್ತೆ ಹಾಕಬೇಕು. ಒಂದೇ ಸಲ ಹಾಕ್ಬಿಟ್ರೆ ಖಾರದ ಪುಡಿ ಮತ್ತೆ ಉಪ್ಪು ಎಲ್ಲ ಸರಿಯಾಗಿ ಬೆರೆಯೋದಿಲ್ಲ. ಕ್ರಿಸ್ಪಿಯಾದ ಕಾರ್ನ್ ಫ್ಲೇಕ್ಸ್ ಮಿಕ್ಸ್ಚರು ನಮಗೆ ಬೇಕಾದ ಎಣ್ಣೆಯಲ್ಲಿ ಒಂದು ಬಾಣಲಿ ತುಂಬಾ ತಯಾರಾಗಿದೆ. ಈ ಮಿಕ್ಸ್ಚರ್ನ 1 ತಿಂಗಳವರೆಗೂ ಬೇಕಾದ್ರೂ ಸ್ಟೋರ್ ಮಾಡಿ ಇಟ್ಕೋಬಹುದು, ಏನು ಕೆಡೋದಿಲ್ಲ. ಇಷ್ಟೊಂದು ಕಾರ್ನ್ ಫ್ಲೇಕ್ಸ್ ಮಿಕ್ಸ್ಚರ್ ಮಾಡೋದಕ್ಕೆ ಕಾರ್ನ್ ಫ್ಲೇಕ್ಸ್ ಎಷ್ಟಾಗ್ಬೋದು? ನಾನು ಇಷ್ಟು ಕಾರ್ನ್ ಫ್ಲೇಕ್ಸ್ ಮಿಕ್ಸ್ಚರ್ನ ಮಾಡೋದಕ್ಕೆ 35 ರೂಪಾಯಿನ 2 ಪ್ಯಾಕೆಟ್ ತಗೊಂಡಿದ್ದೀನಿ. 200 ಗ್ರಾಮ್ಗೆ 35 ರೂಪಾಯಿ ಇರುತ್ತೆ. ಈ ತರ ಕಾರ್ನ್ ಫ್ಲೇಕ್ಸ್ ಅಂಗಡಿನಲ್ಲಿ ರೆಡಿಯಾಗಿ ಸಿಗುತ್ತೆ. ನಾವು ಮನೆಯಲ್ಲೇ ತಯಾರು ಮಾಡಿದ್ರೆ ನಮಗ್ ಬೇಕಾದ ಎಣ್ಣೆನಲ್ಲಿ ತಯಾರು ಮಾಡ್ಬೋದು. ಮಕ್ಕಳ ಫೇವರೇಟ್ ಕಾರ್ನ್ ಫ್ಲೇಕ್ಸ್ ಮಿಕ್ಸ್ಚರ್ನ ಮನೆಯಲ್ಲೇ ಈ ತರ ತಯಾರು ಮಾಡಿ. ಮಕ್ಕಳಷ್ಟೇ ಅಲ್ಲ, ದೊಡ್ಡವ್ರಿಗೂ ಅಷ್ಟೇನೆ ಕಾರ್ನ್ ಫ್ಲೇಕ್ಸ್ ಮಿಕ್ಸ್ಚರ್ನ ತಿಂತಾ ಇದ್ರೆ ಖಾಲಿ ಮಾಡೋವರೆಗೂ ಬಿಡಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮಸ್ತೆ.